ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು, ನಾನು ಎಲ್ಲ ಸದಸ್ಯರು ಭಾಗಿಯಾಗಿದ್ರಿ. ಒಟ್ಟು 14 ದಿನ ಅಧಿವೇಶನ ನಡೆಯುವಂಥದ್ದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂಥ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂಥ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನು ಚರ್ಚೆ ಆಯಿತು. ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನು ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ. ಈಗ ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದೇನೋ ಇದ್ರೆ ಮೈಗೆ ಹುಷಾರಿಲ್ಲೇ ಕೊಡಲಿ. ಇಲ್ಲಾಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೇ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತೆ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತೆ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ಥರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅವೆಲ್ಲ ಚರ್ಚೆ ಆಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು, ನಾನು ಎಲ್ಲ ಸದಸ್ಯರು ಭಾಗಿಯಾಗಿದ್ರಿ. ಒಟ್ಟು 14 ದಿನ ಅಧಿವೇಶನ ನಡೆಯುವಂಥದ್ದಕ್ಕೆ ಒಪ್ಪಿಗೆ ಆಗಿದೆ. ಶ್ರೀರಾಮನವಮಿ ನಮ್ಮೆಲ್ಲರಿಗೂ ಬಹಳ ಪವಿತ್ರವಾದಂಥ ಹಬ್ಬ. ಅದರಲ್ಲೂ ನಮಗಂತೂ ವಿಶೇಷವಾದಂಥ ಹಬ್ಬ ಶ್ರೀರಾಮನವಮಿ. ಅದಕ್ಕೋಸ್ಕರ ಶ್ರೀರಾಮನವಮಿ ದಿನ ಸದನ ಬೇಡ ಅನ್ನೋ ಮಾತನ್ನು ಚರ್ಚೆ ಆಯಿತು. ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಉಳಿದಂತೆ ಒಂದು 8-10 ಬಿಲ್ಗಳು ಚರ್ಚೆಗೆ ಅವಕಾಶ ಕೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಬಿಲ್ ಚರ್ಚೆಗೆ 3 ದಿನ ಮುಂಚೆ ಕೊಡಬೇಕು ಯಾವುದೇ ಬಿಲ್ ಅಂತ ಹೇಳಿ ಒಂದು ಕಂಡೀಷನ್ ಅನ್ನು ಕೂಡ ನಾವು ಹಾಕಿದ್ದೀರಿ. ಮುಖ್ಯಮಂತ್ರಿಗಳು 25ನೇ ತಾರೀಕು ಬಜೆಟ್ ಬಗ್ಗೆ ರಿಪ್ಲೈಯನ್ನು ಮಾಡ್ತಾರೆ. ಇಲ್ಲಿ 26ನೇ ತಾರೀಕು ವಿಧಾನ ಪರಿಷತ್ತಲ್ಲಿ ರಿಪ್ಲೈ ಮಾಡ್ತಾರೆ. ಆ ರೀತಿ ಚರ್ಚೆ ಆಗಿದೆ. ಈಗ ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದಿರಿ. ಯಾವ್ಯಾವ ಸಚಿವರು ಪ್ರಶ್ನೆ ಬರುತ್ತೋ ಅವರೇ ಉತ್ತರ ಕೊಡಬೇಕು. ಏನಾದರೂ ವಿಶೇಷ ಸಂದರ್ಭ ಇದ್ರೆ ಅವ್ರೇನ ಮೇಲ್ಮನೆಯಲ್ಲಿ ಆ ಥರದ್ದೇನೋ ಇದ್ರೆ ಮೈಗೆ ಹುಷಾರಿಲ್ಲೇ ಕೊಡಲಿ. ಇಲ್ಲಾಂದ್ರೆ ಕೆಲವು ಸಚಿವರಂತೂ 2 ಅಧಿವೇಶನದಿಂದಾನೇ ಪತ್ತನೇ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲೂ ಪತ್ತೆ ಇಲ್ಲ, ಈ ಅಧಿವೇಶನದಲ್ಲೂ ಪತ್ತೆ ಇಲ್ಲ. ವಿಧಾನ ಸಭೆಗೆ ಬರಲ್ಲ 3-4 ಜನ ಸಚಿವರು. ಆ ಥರ ಸೋಮಾರಿ ಸಚಿವರು ಇದ್ದಾರೆ. ಆ ಸೋಮಾರಿ ಸಚಿವರುಗಳಿಗೆಲ್ಲ ಬುದ್ಧಿವಾದ ಹೇಳಬೇಕು ಅನ್ನೋ ಮಾತನ್ನು ಹೇಳಿದಿರಿ. ಅವೆಲ್ಲ ಚರ್ಚೆ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.